Hello everyone, welcome to Sanmargaha classes. Question number 20 from All the World Her Stage. Complete the story pyramid using details from the lesson. Okay, so you have to complete this story pyramid. Means some clues are given. You have to follow those clues and write the appropriate answer for that. Okay, so let us see what it is, isn't it? A. One word main character. One word main character of the story. ಒಂದೇ ವರ್ಡ್ ಅಲ್ಲಿ ನೀವು ಬರಿಬೇಕು ಓಕೆನಾ ಸೊ ಆನ್ಸರ್ ಇಸ್ ಸಾಯಿ ಶಿ ಇಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಿಸ್ ಸ್ಟೋರಿ ಓಕೆ ಅರ್ಥ ಆಯ್ತಲ್ವಾ ನಿಮ್ಗೆ ಸೊ ಹಿಯರ್ ದೇ ಹ್ಯಾವ್ ಗಿವನ್ ಒನ್ ವರ್ಡ್ ಸೊ ಫಾರ್ ದ್ಯಾಟ್ ಆನ್ಸರ್ ಈಸ್ ಸಾಯಿ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಬಿ two words ಅಲ್ಲಿ ಬರಿಬೇಕು describe Sai. How will you describe Sai in 2 words? Plump, creative. She was a plumpy girl and she was creative girl. Okay, so 2 words ಅಲ್ಲಿ ಸಾಯಿನ ಬೇರೆ ಅದರ್ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಬರಿಬಹುದು ಓಕೆನಾ ಮಕ್ಕಳೇ ಸೊ ಯು ಕ್ಯಾನ್ ರೈಟ್ ಎನಿ ಅದರ್ 2 characters ಆಫ್ ಸಾಯಿ ಓಕೆ ಇನ್ 2 words you have to just write the 2 words only. C. 3 words ಅಲ್ಲಿ ಬರಿಬೇಕು ವೇರ್ ಡಿಡ್ ಶಿ ಲಿವ್ ಎಲ್ಲಿ ವಾಸ ಮಾಡ್ತಾ ಇದ್ಲು ಇನ್ 3 words ಇನ್ ಪುಣೆ ಮಹಾರಾಷ್ಟ್ರ ಅಂತ ಬರ್ದಿದ್ದೀನಿ ಶಿ ಲಿವ್ಡ್ ಇನ್ ಪುಣೆ ಮಹಾರಾಷ್ಟ್ರ ಓಕೆ ಸೊ ಹೌ ಮೆನಿ ವರ್ಡ್ಸ್ ಯು ಹ್ಯಾವ್ ಟು ರೈಟ್ ಅನ್ನೋದನ್ನ ಈ ಕ್ವಶನ್ ಅಲ್ಲಿ ನೋಡ್ಕೋಬೇಕು ಮಕ್ಕಳೇ ಆನ್ಸರ್ ಬ್ಲೂ ಕಲರ್ ಅಲ್ಲಿ ಇದೆ ಕ್ವಶನ್ ಬ್ಲಾಕ್ ಕಲರ್ ಅಲ್ಲಿ ಇದೆ ಓಕೆನಾ ಕ್ಲಿಯರ್ ಡಿ 4 words ಅಲ್ಲಿ ಬರಿಬೇಕು ಇವಾಗ ವಾಟ್ ವಾಸ್ ಹರ್ ಹಾಬಿ ಆಕೆಯ ಹವ್ಯಾಸ ಏನಾಗಿತ್ತು ಓಕೆ ಇನ್ 4 words ಯು ಆರ್ ಗೋಯಿಂಗ್ ಟು ರೈಟ್ ಐ ಹ್ಯಾವ್ ರಿಟರ್ನ್ ಹಿಯರ್ ಸಿ ಟೆಲ್ಲಿಂಗ್ ಇಮ್ಯಾಜಿನೇಟಿವ್ ಫ್ಯಾರಿ ಟೇಲ್ಸ್ ಹರ್ ಹಾಬಿ ವಾಸ್ ಟೆಲ್ಲಿಂಗ್ ಇಮ್ಯಾಜಿನೇಟಿವ್ ಫ್ಯಾರಿ ಟೇಲ್ಸ್ ಸೊ ಇದು 4 ಶಬ್ದ ಆಗಿದೆ ಅಲ್ವಾ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಈ 5 words ಅಲ್ಲಿ ಬರೀತೀರಾ ವಾಟ್ ಮೇಡ್ ಹರ್ ಸ್ಟ್ಯಾಂಡ್ ಔಟ್ ಸೊ ಆಕೆ ಬೇರೆಯವರಿಗಿಂತ ವಿಭಿನ್ನವಾಗಿ ಹೇಗೆ ತೋರಿದಳು ವಾಟ್ ಮೇಡ್ ಹರ್ ಸ್ಟ್ಯಾಂಡ್ ಔಟ್ ಫ್ರಮ್ ಆಲ್ ಅದರ್ ಚಿಲ್ಡ್ರನ್ ಆಫ್ ಹರ್ ಏಜ್ ಓಕೆ ಆನ್ಸರ್ ಈಸ್ ಶಿ ಕ್ರಿಯೇಟ್ಸ್ ಮ್ಯಾಜಿಕಲ್ ಸ್ಟೋರಿ ಗೇಮ್ಸ್ ಆಕೆ ಏನ್ ಮಾಡ್ತಾ ಇದ್ಲು ಮ್ಯಾಜಿಕಲ್ ಸ್ಟೋರಿ ಗೇಮ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ಲು ದಿಸ್ ಮೇಡ್ ಹರ್ ಸ್ಟ್ಯಾಂಡ್ ಔಟ್ ಆಫ್ ಆಲ್ ಅದರ್ ಚಿಲ್ಡ್ರನ್ ಆಫ್ ಹರ್ ಏಜ್ ಇಸಂಟ್ ಇಟ್ ಸೊ ಲಾಸ್ಟ್ ಒನ್ ಎಫ್ 6 words ಅಲ್ಲಿ ಬರೀತೀರಾ ವಾಟ್ ಡಿಡ್ ಶಿ ಡೂ ಇನ್ ಚೈಲ್ಡ್ಹುಡ್ ವಾಟ್ ಡಿಡ್ ಶಿ ಡೂ ಇನ್ ಚೈಲ್ಡ್ಹುಡ್ ಏನ್ ಮಾಡಿದ್ಲು ಆಕೆ ಚೈಲ್ಡ್ಹುಡ್ ಅಲ್ಲಿ ಶಿ ನರೇಟೆಡ್ ಸ್ಟೋರೀಸ್ ಟು ಹರ್ ಫ್ರೆಂಡ್ಸ್ ಅಲ್ವಾ 6 words ಇದೆ ನೋಡಿ ಇಲ್ಲಿ ಶಿ 1 word ನರೇಟೆಡ್ 2 ಸ್ಟೋರೀಸ್ 3 ಟು ಹರ್ ಫ್ರೆಂಡ್ಸ್ ಟೋಟಲ್ 6 words ಓಕೆ ಸೊ ಈ ರೀತಿಯಾಗಿ ನೀವು ಸ್ಟೋರಿನ ಬರಿಬೇಕು ಮಕ್ಕಳೇ ಅಲ್ಲಿ ಏನ್ ಕೊಟ್ಟಿದ್ದಾರೋ ಆ ಕ್ಲೂನ ಯೂಸ್ ಮಾಡ್ಕೊಂಡು ನೀವು ಬರಿಬೇಕಾಗತ್ತೆ ಓಕೆ ಅದಕ್ಕೆ ನೀವೇನ್ ಮಾಡ್ಬೇಕು ಲೆಸನ್ನ ನೀಟಾಗಿ ಓದ್ಬೇಕು ಅಲ್ವಾ ಥ್ಯಾಂಕ್ ಯು